ಮೌರ್ ಮನಿ ಡಿಟೆಕ್ಟಿವ್. ಮನಿ ಡಿಟೆಕ್ಟೆಡ್. ಹಲೋ. ಏನು ಸಾರ್, ಫುಲ್ ರೆಡಿನಾ? ರೆಡಿನಾ? ಯಾವುದಕ್ಕೆ? ಮಾಡ್ತಿರೋ ಬಿಸ್ನೆಸ್ ಬಿಟ್ಬಿಟ್ಟು ಹೊಸ ಬಿಸ್ನೆಸ್ ಮಾಡೋಕ್ಕೆ. ಏಯ್, ಯಾರ ಹತ್ರ ಮಾತಾಡ್ತಾ ಇದೀಯಾ? ನಿಮ್ಮ ಹತ್ರನೇ ಮಾತಾಡ್ತಿದ್ದೀನಿ ಬಾಸ್. ನಾನು ಬೇರೆ ಬಿಸ್ನೆಸ್ ಹುಡ್ಕೋದಿರಲಿ, ನಿನಗೆ ಬಿಸ್ನೆಸ್ ಕೊಡಬೇಕು ಅಂತ ಬೇರೆಯವ್ರು ನಿನ್ನ ಹುಡುಕಿದ್ರು ನೀನು ಸಿಗಲ್ಲ. ನಿಮ್ಮಿಂದ ಏನೇನು ನಡೀತಿದೆ ಅಂತ ಗೊತ್ತಾ? ಸುತ್ತಿ ಬಳಸಿ ಎಲ್ಲ ಮಾತಾಡಬೇಡ ಡೇವಿಡ್, ನನಗೆ ಟೈಮ್ ಇಲ್ಲ. ನಾನು ನಿನ್ನ ಟೈಮಿಗೆ ಕೈ ಹಾಕಲ್ಲ ಸಾರ್, ಆದರೆ ನೀವು ನಿಮ್ಮ ಜಾಬಿಗೆ ಕೈ ಹಾಕಿದ್ರೆ ಸಾಕು. ಅದೇನು ಅಂತ ಅರ್ಥ ಆಗೋ ಥರ ಹೇಳ್ತೀಯಾ? ಚೈನಾಯಿಂದ ಟರ್ಬೈನ್ ತರಿಸ್ಬೇಡಿ ಸಾರ್. ಇನ್ನು ಮುಂದೆ ಟರ್ಬೈನ್ ಇಂಡಿಯಲ್ಲೇ ರೆಡಿ ಆಗುತ್ತೆ. ಅದು ನೀವು ಸುಮ್ಮನಿದ್ರೆ. ಸರಿ, ಡೀಟೇಲ್ಸ್ ಕಳಿಸು. ಓಕೆ. ಡೀಟೇಲ್ ಸೆಂಡ್. ದುಡ್ಡು ನನ್ನನ್ನು ಫಾಲೋ ಮಾಡುತ್ತೋ ನಾನು ದುಡ್ಡನ್ನು ಫಾಲೋ ಮಾಡ್ತೀನೋ ನನಗೇ ಗೊತ್ತಿಲ್ಲ. ಐ ಟ್ರಸ್ಟ್ ಗಾಡ್. ಲೋ ಮಚ್ಚ, ಇದು ಒಂದು ಇದ್ದಿದ್ರೆ ಇನ್ನೂ 2 ತಿಂಗಳು ಎಕ್ಸ್ಟ್ರಾ ಇರ್ಬೋದಿತ್ತು ಕಣ. ಮಚ್ಚ, ಹೋಗಿರೋ 2 ತಿಂಗಳದೇ ದುಡ್ಡು ಬಂದಿಲ್ಲ, ಇನ್ನೂ 2 ತಿಂಗಳು ಎಕ್ಸ್ಟ್ರಾ ಕೇಳ್ತಾ ಇದೆಯಲ್ಲೋ. ಏನ್ ಸಾರ್, ಫುಲ್ ರೆಡಿನಾ? ರೆಡಿನಾ? ಯಾವುದಕ್ಕೆ? ಮಾಡ್ತಿರೋ ಬಿಸ್ನೆಸ್ ಬಿಟ್ಬಿಟ್ಟು ಹೊಸ ಬಿಸ್ನೆಸ್ ಮಾಡಕ್ಕೆ. ಆ ಮಾರ್ವಾಡಿಗೆ ಮೇಂಟೆನೆನ್ಸ್ಗೆ ಅಂತ ದುಡ್ಡು ಕೇಳಿದ್ದೆ, ಕಳ್ಸೇ ಇಲ್ಲ ನೋಡು. ನಾವು ಒಳಗಡೆ ಇದ್ರಲ್ಲ, ಭಯ ಕಮ್ಮಿ ಆಗಿರಬೇಕು. ನೈಟ್ ಒಂದು ವಿಸಿಟ್ ಕೊಡೋಣ ಬಿಡು. ನಿಮ್ಮಿಂದ ಏನೇನು ನಡೀತಿದೆ ಅಂತ ಗೊತ್ತಾ? ಚೈನಾಯಿಂದ ಟರ್ಬೈನ್ ತರಿಸ್ಬೇಡಿ ಸಾರ್. ಇನ್ನು ಮುಂದೆ ಟರ್ಬೈನ್ ಇಂಡಿಯಲ್ಲೇ ರೆಡಿ ಆಗುತ್ತೆ. ಅದು ನೀವು ಸುಮ್ಮನಿದ್ರೆ. ಇದ್ಯಾವುದೋ ಮಚ್ಚ, ದುಡ್ಡು ಬಂತು, ಮೆಸೇಜು ಬಂತು. ಹಲೋ, ಹೇಳಿ ಬಾಸ್. ಫೋಟೋ, ದುಡ್ಡು 2 ಕಳಿಸಿದ್ದೀನಿ. ಫೀಲ್ಡ್ಗೆ ಮೆಸೇಜ್ ಕೊಟ್ಟಿದ್ದೀನಿ. ಓಕೆ ಬಾಸ್. ಗುಂಡಿ ತೋಡಿ ಮಣ್ಣು ಮುಚ್ಚಿ ಹಾರೋ ಹಾಕಿರೋ ಫೋಟೋ ವಾಪಸ್ ಕಳಿಸು. ಓಕೆ ಬಾಸ್. ಮಚ್ಚ, ಮತ್ತಲ್ಲೇ ಒಂದು ಮ್ಯಾಟ್ರ್ ಮಾಡೋಣ ಬಾ.
ಕೂರ್ಸದ ಮಲಗ್ಸದ ಮಣ್ಣು ಮುಚ್ಚೋದು ನಡಿ. ದಿಸ್ ಈಸ್ ಹೌ ಟುಡೇ ಅನ್ಫೋಲ್ಡೆಡ್ ಫಾರ್ ಯು. ಗೌತಮ್, ಇವತ್ತು ಬೆಳಗ್ಗೆಯಿಂದ ನೀವೇನೇನು ಅನುಭವಿಸಿದ್ದೀರ ಅದಕ್ಕೆ ಕಾರಣನೇ ಆ ಡಿಟೆಕ್ಟಿವ್ ಮತ್ತು ನಿಮ್ಮ ಬಾಸ್. ನೋಡಿ ಗೌತಮ್, ನಾನು ನಿಮ್ಮನ್ನು ಸೇವ್ ಮಾಡಿರೋದ್ರಿಂದ ಒಂದು ಚಿಕ್ಕ ಸ್ವಾರ್ಥ ಇದೆ, ಆದರೆ ಅದರಿಂದ ನಿಮ್ಮ ಜೀವನದಲ್ಲಿ ತುಂಬ ದೊಡ್ಡ ಲಾಭ ಇದೆ. ನಿಮ್ಮ ಟೈಮ್ನ ನಾನು ವೇಸ್ಟ್ ಮಾಡೋದಿಲ್ಲ, ಆದರೆ ನನ್ನ ಮಾತು ನೀವು ಕೇಳಲಿಲ್ಲ ಅಂತಂದರೆ ನಿಮ್ಮ ಜೀವನನೇ ವೇಸ್ಟ್ ಮಾಡ್ಕೊತೀರ.